ಬದುಕಲ್ಲಿ ಬಹಳ ಪ್ರಮುಖವಾದ ಘಟ್ಟ ನಡೀತಾ ಇದೆ. ಆದಿಯನ್ನ ಮದುವೆಯಾಗಬೇಕಿದ್ದ ಭಾಗ್ಯ ಬದುಕಲ್ಲಿ ಮರಳಿ ತಾಂಡವ್ ಬಂದಿದ್ದಾನೆ. ತಾಂಡವ್ ಜೊತೆಗೆ ಮರುಮಂಗಲ್ಯ ಕಾರ್ಯ ನಡೀತಾ ಇದೆ. ಭಾಗ್ಯ ಕೂಡ ಖುಷಿಯಾಗಿ ತಾಂಡವ್ ಜೊತೆಗೆ ಮದುವೆಗೆ ಒಪ್ಪಿಕೊಂಡಿದ್ದಾಳೆ. ಇದನ್ನ ಗುಂಡನಿಂದ ಸಹಿಸೋದಕ್ಕೆ ಆಗ್ತಿಲ್ಲ. ಅಮ್ಮ ಬೇಜಾರ್ ಮಾಡ್ಕೊಳ್ಬೇಕಿತ್ತು ಅಲ್ವಾ, ಆದ್ರೆ ನಗ್ತಾ ಇದ್ದಾಳೆ ಅಂತ ಅಜ್ಜಿಯ ಬಳಿ ತನ್ನ ಸಂಕಟವನ್ನ ಹೇಳಿಕೊಂಡಿದ್ದಾನೆ. ಕುಸುಮಾಗೂ ಅದೇ ಅನುಮಾನವಾಗಿದೆ. ಅತ್ತ ತಾಂಡವಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದ್ದಾನೆ. ತಾನೇ ಗೆದ್ದೆ ಅಂತ ಬೀಗ್ತಾ ಇದ್ದಾನೆ. ಭಾಗ್ಯ ಅಷ್ಟು ಖುಷಿಯಾಗಿರೋದಕ್ಕೆ ಕಾರಣವೇ ಶ್ರೇಷ್ಠ. ಮದುವೆ ಮನೆಗೆ ಬಂದು ಎಲ್ಲ ಸತ್ಯ ಹೇಳೋದಕ್ಕೆ ರೆಡಿಯಾಗಿತ್ತು. ಇದನ್ನೇ ಕುಸುಮಾಗೆ ಹೇಳಿ ಭಾಗ್ಯ ಸಮಾಧಾನ ಮಾಡಿದ್ದಾಳೆ. ಆದಿಗೆ ಕೂಡ ಈ ಸತ್ಯ ಗೊತ್ತು. ಹೀಗಾಗಿ ಶ್ರೇಷ್ಠಳನ್ನ ಅವನೇ ಕರೆ ತರೋದಕ್ಕೆ ಹೋಗಿದ್ದಾನೆ. ಮುಹೂರ್ತಕ್ಕೆ ಸಮಯ ಹತ್ತಿರ ಆಗ್ತಾ ಇದೆ. ಆದ್ರೆ ಶ್ರೇಷ್ಠಳನ್ನ ಕಿಡ್ನಾಪ್ ಮಾಡಲಾಗಿದೆ. ತಾಂಡವ್ ಮೊದಲಿಂದ ಬಂದಿರೋದೇ ಹಾಗೆ ಅಲ್ವಾ. ತನ್ಗೇನ್ ಬೇಕೋ ಅದನ್ನ ಪಡೆಯೋದಕ್ಕೆ ಶ್ರೇಷ್ಠಳನ್ನ ಹೇಗೆ ಬೇಕಾದ್ರೂ ಬಳಸಿಕೊಳ್ತಾನೆ. ಭಾಗ್ಯಳ ಬಳಿ ನಾಟಕವನ್ನ ಆಡ್ತಾನೆ. ಶ್ರೇಷ್ಠಳನ್ನ ಅವನೇ ಕಿಡ್ನಾಪ್ ಮಾಡಿಸಿದ್ದಾನೆ. ಭಾಗ್ಯಳ ಬಳಿ ಬಂದು ಇಲ್ಲಿಗೆ ಶ್ರೇಷ್ಠ ಬರಲ್ಲ ಅಂತ ಹೇಳಿದ್ದಾನೆ. ಇದರಿಂದ ಭಾಗ್ಯ ಕಂಗಾಲಾಗಿದ್ದಾನೆ. ಆದ್ರೆ ವೀಕ್ಷಕರಿಗೆ ನಿರ್ದೇಶಕರ ಮೇಲೆ ಅಪಾರವಾದ ನಂಬಿಕೆ ಇದೆ. ಭಾಗ್ಯಳಿಗೆ ಮತ್ತೆ ಅನ್ಯಾಯ ಮಾಡಲ್ಲ ಅಂತ. ಯಾಕಂದ್ರೆ ಪದೇ ಭಾಗ್ಯಳೆ ಸೋಲ್ತಾ ಇದ್ದಾಳೆ. ಗಟ್ಟಿಯಾಗಿ ನಿಲ್ಲುವಂತೆ ಮಾಡಿರುವ ನಿರ್ದೇಶಕರು ಸ್ಫೂರ್ತಿಯಾಗಿಯೂ ಭಾಗ್ಯಳನ್ನ ತೋರಿಸುತ್ತಾರೆ. ಮತ್ತೆ ತಾಂಡವ್ ಜೊತೆಗೆ ಮದುವೆ ಮಾಡಲ್ಲ ಎಂಬ ನಂಬಿಕೆ ವೀಕ್ಷಕರಿಗೆ ಇದೆ.